4 ಜನ ಸ್ನೇಹಿತರು. ಒಂದಾನೊಂದು ಕಾಡಿನಲ್ಲಿ 3 ಜನ ಸ್ನೇಹಿತರಿದ್ದರು. ಇಲಿ, ಆಮೆ ಮತ್ತು ಕಾಗೆ. ಅವರು ತುಂಬಾ ಪ್ರೀತಿಯ ನೆಚ್ಚಿನ ಗೆಳೆಯರಾಗಿದ್ದರು. ಆ ಕಾಡಿಗೆ ಒಂದು ದಿನ ಒಂದು ಜಿಂಕೆಯು ಅವರ ಬಳಿ ಬಂದಿತು. ಅದು ತಾನು ಒಂಟಿಯಾಗಿ ಬೇರೊಂದು ಕಾಡಿನಿಂದ ಇಲ್ಲಿ ತಪ್ಪಿಸಿಕೊಂಡು ಬಂದಿರುವೆನೆಂದು ಅವರ ಮುಂದೆ ಹೇಳಿತು. ಮತ್ತು ನಾನು ಇಲ್ಲಿ ಒಬ್ಬಂಟಿಯಾಗಿದ್ದೇನೆ, ನನಗೆ ಯಾರೂ ಗೆಳೆಯರಿಲ್ಲ ಎಂದು ಹೇಳಿತು. ಅದಕ್ಕೆ ಆ 3 ಜನ, ನೀನು ಇಂದಿನಿಂದ ನಮ್ಮಲ್ಲಿ ಒಬ್ಬನು, ನಾವು ಇನ್ನು ಮೇಲೆ 4 ಜನ ಗೆಳೆಯರು ಎಂದು ಆಮೆಯು ಹೇಳಿತು. ಮತ್ತು ಅದರಂತೆ ಜಿಂಕೆಯು ಖುಷಿಯಾಯಿತು. ಕಾಗೆಯು ಇಲಿಯು ಅದರ ಮಾತನ್ನು ಒಪ್ಪಿಕೊಂಡು ಖುಷಿಯಾದವು. ಮತ್ತು ಅವು ಸ್ವಲ್ಪ ಹೊತ್ತು ಅಲ್ಲಿಯೇ ಹರಟೆ ಮತ್ತು ಮಾತನ್ನು ಆಡಿ ನಂತರ ತಮ್ಮ ತಮ್ಮ ಆಹಾರ ಹುಡುಕಲು ಬೇರೆ ಬೇರೆ ಕಡೆ ಹೊರಟು ಹೋದವು. ಮತ್ತು ಸಂಜೆ ಆಗುತ್ತಿದ್ದಂತೆ ಅವು ಸೇರುತ್ತಿದ್ದವು. ತಮ್ಮ ದಿನನಿತ್ಯದ ಎಲ್ಲ ಚಟುವಟಿಕೆಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದವು. ಒಂದು ದಿನ 3 ಸ್ನೇಹಿತರು ಸೇರಿದರು, ಆದರೆ ಜಿಂಕೆ ಇನ್ನೂ ಬಂದಿರಲಿಲ್ಲ. ಆಗ ಆಮೆಯು ಚಿಂತಾಕ್ರಾಂತವಾಗಿ ಹೇಳಿತು. ಕಾಗೆಯು ನೋಡೋಣ ತಡಿ ಎಂದು ಹೇಳಿತು. ಆಮೆಯು ಅವನು ಯಾವುದೋ ಅಪಾಯದಲ್ಲಿ ಸಿಲುಕಿರಬೇಕೆಂದು ಹೇಳಿತು. ಕಾಗೆಯು ಹೌದು ಹೌದು ಎಂದು ಹೇಳಿತು. ಆಗ ಅವರು 3 ಜನ ಯೋಚಿಸಿದರು ಮತ್ತು ಜಿಂಕೆಯು ಎಲ್ಲಿ ಹೋಗಿರಬಹುದೆಂದು ಅವರು ಹುಡುಕಾಡತೊಡಗಿದ್ದರು. ಕಾಗೆಯು ನಾನು ನೋಡಿ ಬರುವೆನೆಂದು ಹಾರಿ ಹೋಗಿ ಹುಡುಕಾಡತೊಡಗಿತ್ತು. ಆಗ ಜಿಂಕೆಯು ಒಬ್ಬ ಬೇಟೆಗಾರನ ಬಲೆಯಲ್ಲಿ ಸಿಲುಕಿಕೊಂಡು ಬಿಟ್ಟಿತ್ತು. ಬೇಟೆಗಾರ ಯಾವುದೋ ಕಡೆ ಅದನ್ನು ಅಲ್ಲಿ ಅಡಗಿಸಿಟ್ಟು ಹೋಗಿದ್ದ. ಕಾಗೆಯು ಜಿಂಕೆಯ ಬಳಿಗೆ ಬಂದು ನಡೆದ ವಿಚಾರವನ್ನೆಲ್ಲ ತಿಳಿದುಕೊಂಡಿತು. ಮತ್ತು ಕಾಗೆಯು ಮರಳಿ ಹೋಗಿ ಈ ವಿಷಯವನ್ನೆಲ್ಲ ಆಮೆ ಮತ್ತು ಇಲಿಯ ಮುಂದೆ ಹೇಳತೊಡಗಿತು. ಆಗ ಆಮೆಯು ನಾವು ಅವನನ್ನು ಏನಾದರೂ ಉಪಾಯ ಮಾಡಿ ಬಿಡಿಸಬೇಕೆಂದಿತು. ಕಾಗೆಯು ಅದಕ್ಕೆ ಹೌದು ಗೆಳೆಯ, ಬಿಡಿಸಬೇಕು, ನಾವು ಏನಾದರೂ ಮಾಡಿ ಎಂದಿತು. ಕಾಗೆಯು ಒಂದು ಉಪಾಯವನ್ನು ಹೂಡಿತು. ಅದರಂತೆ ಇಲಿಯು ಕಾಗೆಯು ಎಲ್ಲವೂ ಜಿಂಕೆ ಇರುವ ಜಾಗಕ್ಕೆ ಬಂದವು. ಇಲಿಯು ಅದರ ಬೇಲಿಯನ್ನು ಕಟ್ಟು ಮಾಡಿ ಹಾಕಿತು. 3 ಜನ ಗೆಳೆಯರು ಮಾತನಾಡಿಕೊಂಡರು. ಇಲಿಯು ಪಂಜರದಿಂದ ಜಿಂಕೆಯನ್ನು ಪಾರು ಮಾಡಿತು. 3 ಜನ ಗೆಳೆಯರು ಅಲ್ಲಿಂದ ಓಡಿ ಹೋದರು. ಆದರೆ ಅಷ್ಟರಲ್ಲಿ ಬೇಟೆಗಾರ ಇದೆಲ್ಲವನ್ನು ಕಂಡು ಓಡೋಡಿ ಅತ್ತ ಬಂದನು. ಆಗ ಎಲ್ಲವೂ ಓಡಿ ಹೋದವು. ಆದರೆ ತುಂಬಾ ನಿಧಾನವಾದ ಶಾಂತವಾದ ಆಮೆಯು ನಿಧಾನವಾಗಿ ತೆವಳುತ್ತಾ ಹೋಗುತ್ತಿತ್ತು. ಬೇಟೆಗಾರನು ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡು ಬಿಟ್ಟನು. ಆಗ 3 ಜನ ಗೆಳೆಯರು ಒಟ್ಟಿಗೆ ಬಂದರು. ಜಿಂಕೆಯು ಹೇಳಿತು, ನನ್ನನ್ನು ಕಾಪಾಡಲು ಬಂದು ಪಾಪ ಗೆಳೆಯ, ಆ ಆಮೆ ಸಿಲುಕಿಕೊಂಡಿತು ಬೇಟೆಗಾರನ ಕೈಯಲ್ಲಿ ಎಂದು. ಕಾಗೆಯು ಅದಕ್ಕೆ ನೀನು ಏನು ನೋವು ಮಾಡಿಕೊಳ್ಳಬೇಡ ಗೆಳೆಯ, ಇದಕ್ಕೂ ಒಂದು ಉಪಾಯ ಮಾಡೋಣ ಎಂದು ಹೇಳಿ ಮಾತನಾಡಿಕೊಂಡವು. ಮತ್ತು ಅದು ತನ್ನ ಒಂದು ಯೋಜನೆಯನ್ನು ಅವರಿಬ್ಬರಿಗೆ ಹೇಳಿತು. ಅದರಂತೆ ನಡೆದುಕೊಳ್ಳುವೆ ಎಂದು ಜಿಂಕೆಯು ಹೇಳಿತು. ಅದು ಒಂದು ದಿನ ಜಿಂಕೆಯು ಸತ್ತಂತೆ ಬಿದ್ದುಕೊಂಡಿತು ಮತ್ತು ಕಾಗೆಯು ಅದನ್ನು ಕಿತ್ತು ತಿನ್ನುವಂತೆ ಅದರ ಮೇಲೆ ಕುಳಿತಿತು. ಇಲಿಯು ಅದನ್ನೇ ಕಾಯುತ್ತಾ ಪೊದೆಯ ಹಿಂದೆ ಕುಳಿತಿತ್ತು. ಬೇಟೆಗಾರನು ಆಗಮನವಾಯಿತು. ಅವನು ಜಿಂಕೆ ಸತ್ತು ಬಿದ್ದಿದೆ ಎಂದು ತಿಳಿದು ಅತ್ಯಂತ ಸಂತೋಷನಾದನು ಮತ್ತು ದೊಡ್ಡ ಬೇಟೆ ಎಂದು ಖುಷಿಪಟ್ಟನು. ಚೀಲವನ್ನು ಕೆಳಗೆ ಇಟ್ಟು ಆಮೆಯನ್ನು ಬಿಟ್ಟು ಜಿಂಕೆಯ ಹತ್ತಿರ ಹೋದನು. ಅಷ್ಟರಲ್ಲಿ ಇಲಿಯು ಚೀಲವನ್ನು ಹರಿದು ಆಮೆಯನ್ನು ಬಿಡುಗಡೆಗೊಳಿಸಿತು. ಇತ್ತ ಕಾಗೆಯು ಹಾರಿ ಹೋಯಿತು, ಜಿಂಕೆಯು ಓಡಿ ಹೋಯಿತು. ಆಗ ಬೇಟೆಗಾರನು ನಿರಾಸೆಗೊಂಡು ಈ ಆಮೆಯನ್ನಾದರೂ ತೆಗೆದುಕೊಳ್ಳೋಣ ಎಂದು ಮರಳಿ ಬರುತ್ತಿದ್ದನು. ಆದರೆ ಚೀಲ ಹರಿದು ಆಮೆಯು ಪೊದೆಯೊಳಗಡೆ ಅವಿತುಕೊಂಡು ಬಿಟ್ಟಿತು. ನಿರಾಶನಾದ ರೈತನು ಸಿಟ್ಟಿನಿಂದ
ನೋಡಿದನು ಮತ್ತು